ದೇವರಿಗೆ ಮೊರೆಯಿಡುವೆನು, ಕೂಗಿ ದೇವರಿಗೆ ಮೊರೆಯಿಡುವೆನು, ನನಗೆ ಕಿವಿಗೊಡುವನು. ಶುಕ್ರವಾರ 4 ಜುಲೈ 2025 ಇಸ್ವಿ. ಈ ದಿನದ ವಾಕ್ಯ ಧ್ಯಾನಕ್ಕಾಗಿ ನಾನು ಆರಿಸಿಕೊಂಡಿರುವಂಥ ವೇದ ಭಾಗವು ಯೆಶಾಯನ ಪ್ರವಾದನ ಗ್ರಂಥ 57ನೇ ಅಧ್ಯಾಯದ 14ನೇ ವಚನ. ಮಣ್ಣು ಹಾಕಿರಿ, ಮಾರ್ಗವನ್ನು ಸರಿ ಮಾಡಿರಿ, ನನ್ನ ಜನರ ದಾರಿಯೊಳಗಿಂದ ಆಟಂಕವನ್ನು ಎತ್ತು ಹಾಕಿರಿ, ಜಟ ಎಂದು ಒಂದು ವಾಣಿಯು ನುಡಿಯುತ್ತಿದೆ ಎಂಬುವಂಥದ್ದೇ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರ ಶುಭೋದಯ. ದೇವರು ತನ್ನ ಮಕ್ಕಳಿಗೋಸ್ಕರವಾಗಿ ದಾರಿಯನ್ನು ಸಿದ್ಧಪಡಿಸುತ್ತಾ ಆಟಂಕವನ್ನು ಎತ್ತುವಂತೆ ಆಜ್ಞಾಪಿಸುವಂತವನಾಗಿದ್ದಾನೆ. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಕರ್ತನಲ್ಲಿ ಪ್ರಿಯರೇ, ಈ ವಾಕ್ಯ ಧ್ಯಾನ ಮಾಡೋಣ. ಈ ದಿನದ ವಾಕ್ಯ ಧ್ಯಾನದ ಶೀರ್ಷಿಕೆ ಎಲ್ಲ ಅಡಚಣೆಗಳು ತೆಗೆಯಲ್ಪಡುವುದು. ಕರ್ತನಲ್ಲಿ ಪ್ರಿಯರೇ, ದೇವರು ತನ್ನ ಮಕ್ಕಳನ್ನು ಅವರ ಪರಿಸ್ಥಿತಿಯನ್ನು ನೋಡಿ ಪುನಃಸ್ಥಾಪಿಸುವುದಕ್ಕೆ ಮನಸ್ಸು ಮಾಡಿದ್ದಾನೆ. ಇಸ್ರೇಲ್ ಜನರು ತಾವು ಮಾಡಿದಂಥ ಆಯ್ಕೆ ನಿಮಿತ್ತವಾಗಿ ಅವರು ಸೆರೆ ಹೋಗಬೇಕಾಗಿತ್ತು, ಬಹು ಕಷ್ಟ ಅನುಭವಿಸಬೇಕಾಗಿತ್ತು. ಆದರೆ ದೇವರು ತನ್ನ ಮಕ್ಕಳನ್ನು ಹಾಗೆ ಕೈಬಿಡದೆ ತನ್ನ ಅಪಾರ ಪ್ರೀತಿಯ ನಿಮಿತ್ತವಾಗಿ ಪುನಃಸ್ಥಾಪಿಸುವಂತವನಾಗಿದ್ದಾನೆ. ಇಲ್ಲಿ ದೇವರು ತನ್ನ ಪ್ರವಾದಿಯ ಮೂಲಕವಾಗಿ ಜನರಿಗೆ ಹೊಸದಾದಂಥ ರೀತಿಯಲ್ಲಿ ಅವರನ್ನು ಎಲ್ಲ ವಿಧವಾದಂಥ ಸಂಕಷ್ಟಗಳಲ್ಲಿ ಬಿಡಿಸುತ್ತಾನೆಂಬುದಾಗಿ ದಾರಿ ಸಿದ್ಧಪಡಿಸಿ, ದಾರಿಗಿರ್ತಕ್ಕಂಥ ಆಟಂಕಗಳು ಅಥವಾ ಯಾವುದೇ ಅಡಚಣೆಗಳಾಗಲಿ ತೆಗೆದು ಹಾಕಲ್ಪಡಬೇಕೆಂಬುದಾಗಿ ದಾರಿ ಸಿದ್ಧಪಡಿಸುತ್ತಿದ್ದಾನೆ. ಅಷ್ಟು ಮಾತ್ರವಲ್ಲದೆ ದೇವರು ನನ್ನ ಜನರಿಗೋಸ್ಕರವಾಗಿ, ಅಂದರೆ ಜನರು ಎಷ್ಟು ದೇವರಿಂದ ದೂರವಾಗಿದ್ದರೂ, ಅಪನಂಬಿಕೆಯ ಬಾಳ್ವೆಯನ್ನು ಜೀವಿಸುತ್ತಿದ್ದರೂ, ದೇವರು ನಂಬಿಗಸ್ತನಾಗಿದ್ದು ತನ್ನ ಜನರನ್ನು ಅವರ ಪರಿಸ್ಥಿತಿಯನ್ನು ನೋಡಿ ಅವರಿಗೆ ಬಿಡುಗಡೆ ಕೊಡಲಿಕ್ಕೆ ಸಿದ್ಧನಾಗಿದ್ದಾನೆ. ಕರ್ತನಲ್ಲಿ ಪ್ರಿಯರೇ, ದೇವರು ನಾವು ಎಷ್ಟೆಲ್ಲ ದೇವರಿಂದ ದೂರವಾದಾಗ್ಯೂ, ನಮ್ಮ ಪಾಪಗಳು ಕಡು ಕೆಂಪಾಗಿದ್ದರೂ ನಮ್ಮನ್ನು ಸಂಪೂರ್ಣವಾಗಿ ಬದಲಾಯಿಸಲಿಕ್ಕೆ ಸಿದ್ಧನಾಗಿದ್ದಾನೆ. ನಮ್ಮ ಜೀವಿತ ಕಾಲದಲ್ಲಿ ನಾವು ಉಳಿಯಬೇಕು, ನಮ್ಮನ್ನು ರಕ್ಷಿಸಿ ನಮ್ಮನ್ನು ಪುನಃಸ್ಥಾಪಿಸಬೇಕೆಂಬುದಾಗಿ ದೇವರು ತನ್ನ ಕರುಣೆಯಿಂದ ಈ ಕಾರ್ಯವನ್ನು ಮಾಡುವಂತವನಾಗಿದ್ದಾನೆ. ನಾವಾದರೂ ಅನೇಕ ಸಂದರ್ಭಗಳಲ್ಲಿ ದೇವರಿಂದ ದೂರವಾಗಿದ್ದೇವೆ, ಮರೆತು ಹೋಗಿದ್ದೇವೆ. ದೇವರು ನಮಗೆ ಮಾಡಿದಂಥ ಎಲ್ಲ ಕಾರ್ಯಗಳಿಂದ ದೂರವಾಗಿದ್ದೇವೆ. ಆದರೆ ದೇವರು ನಮ್ಮನ್ನು ಸಂರಕ್ಷಿಸಲಿಕ್ಕೆ ಸಿದ್ಧನಾಗಿದ್ದಾನೆ. ಇಂಥ ದೇವರನ್ನು ನೋಡುತ್ತಾ ದೇವರ ಕಾರ್ಯವನ್ನು ಮಾಡಲಿಕ್ಕೆ ಸಿದ್ಧರಾಗೋಣ. ಕರ್ತನೇ ದಯಾಮಯ ಸ್ವಾಮಿ, ನಮ್ಮನ್ನು ಪುನಃಸ್ಥಾಪಿಸುವ ದೇವರೇ, ನಮ್ಮ ದಾರಿಗಿರ್ತಕ್ಕಂಥ ಎಲ್ಲ ಅಡಚಣೆಗಳನ್ನು ತೆಗೆದು ಹಾಕುವ ದೇವರೇ, ನಿನಗೆ ನಿತ್ಯಕ್ಕೂ ಸ್ತೋತ್ರ ಉಂಟಾಗಲಿ. ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಬೇಡಿದೆವು ತಂದೆಯೇ, ಆಮೆನ್.